ನಮಸ್ಕಾರ. ಹರೇ ರಾಮ್. ವಿಷ್ಣುವಿನ ಮೊದಲನೇ ಅವತಾರವಾದ ಮತ್ಸ್ಯ ಅವತಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವರಾಹ ಕಲ್ಪದ ಅಂತ್ಯದ ಸಮಯದಲ್ಲಿ ಸುಸ್ತಾದ ಬ್ರಹ್ಮನು ದೊಡ್ಡದಾಗಿ ಆವಲಿಸಿದಾಗ ಅವನ ಬಾಯಿಯಿಂದ ಹೊರಬಂದ ವೇದಗಳನ್ನು ಹೈಗ್ರೀವ ಎಂಬ ರಾಕ್ಷಸನು ಅಪಹರಿಸಿ ಸಮುದ್ರದ ಆಳದಲ್ಲಿ ಅಡಗಿರುತ್ತಾನೆ. ಸತ್ಯವ್ರತನು, ಅವನನ್ನು ಮನು ಎಂದೂ ಕರೀತಾರೆ, ಸಂಧ್ಯಾ ವಂದನೆಗಾಗಿ ನದಿಯಿಂದ ಕೈಯಲ್ಲಿ ನೀರನ್ನು ಎತ್ತಿದಾಗ ಒಂದು ಮೀನು ಕಾಣಿಸಿಕೊಳ್ಳುತ್ತೆ. ಅದು ನದಿಗೆ ಬಿಡಬೇಡ ಎಂದು ಕೇಳಿಕೊಳ್ಳುತ್ತೆ. ಆ ಮೀನನ್ನು ಯಾವ ನೀರಿನಲ್ಲಿಟ್ಟರೂ ಅದು ಕ್ಷಣ ಕ್ಷಣಕ್ಕೂ ಬೆಳೆಯುತ್ತಾ ಹೋಗುತ್ತೆ. ಅಂತಿಮವಾಗಿ ಸಮುದ್ರದಲ್ಲಿ ಬಿಟ್ಟಾಗ ಅದು 100 ಯೋಜನೆಯಷ್ಟು ದೊಡ್ಡದಾಗುತ್ತಾ ಹೋಗುತ್ತೆ. ಆಗ ಆ ಮೀನು ನಿಜ ಸ್ವರೂಪವನ್ನು ತಾಳಿ ಅದು ವಿಷ್ಣು ಎಂದು ಅವನಿಗೆ ಅರ್ಥವಾಗುತ್ತೆ. ಆಗ ವಿಷ್ಣು ಹೀಗೆ ಹೇಳ್ತಾನೆ: ವರಾಹ ಕಲ್ಪ ಮುಗಿದು ನೈಮಿತಿಕ ಪ್ರಳಯ ಬರುತ್ತೆ. ಪುನಃ ಸೃಷ್ಟಿಗಾಗಿ ಎಲ್ಲಾ ಪ್ರಾಣಿಗಳ ಜೋಡಿಗಳನ್ನು ಮತ್ತು ವಿವಿಧ ತರಹ ಬೀಜಗಳನ್ನು ತೆಗೆದುಕೊಂಡು ಸಪ್ತ ಋಷಿಗಳೊಂದಿಗೆ ಒಂದು ಹಡಗಿನಲ್ಲಿ ಏರಬೇಕು ಎಂದು. ಆ ನಂತರ ಆ ಮೀನು ಸಮುದ್ರದ ಆಳಕ್ಕೆ ಹೋಗಿ ಹೈಗ್ರೀವನನ್ನ ಸಂಹರಿಸಿ ವೇದಗಳನ್ನ ರಕ್ಷಿಸುತ್ತಾರೆ. ಸತ್ಯವ್ರತನು ಆ ಮೀನಿನ ಮಾತುಗಳನ್ನು ಅನುಸರಿಸಿ ಎಲ್ಲವನ್ನೂ ಹಡಗಿಗೆ ತೆಗೆದುಕೊಂಡು ಒಂದು ಕಬ್ಬಿಣದ ಹಗ್ಗದಿಂದ ಹಡಗನ್ನು ಮೀನಿನ ಶೃಂಗಕ್ಕೆ ಕಟ್ಟಿ ಹಾಕಿದನು. ಹೀಗೆ ಶ್ರೀ ಮಹಾವಿಷ್ಣುವು ಮತ್ಸ್ಯ ಅವತಾರವನ್ನ ತೆಗೆದುಕೊಂಡು ವೇದಗಳನ್ನ ರಕ್ಷಿಸಿ ನೀರಿನಲ್ಲಿ ಈದುತ್ತಾ ಪುನಃ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.